ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಬೃಹತ್ ಸಾಮ ತಥಾ ಸಾಮ್ನಾಂ ಗಾಯತ್ರಿ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ. ನಾನು ವೇದಗಳಲ್ಲಿ ಸಾಮವೇದ ಮತ್ತು ಆ ಸಾಮ ಗಾಯನ ಮಾಡುವುದರಲ್ಲಿ ಸಾಮದ ವೇದದಲ್ಲಿ ನಾನು ಗಾಯತ್ರಿ ಎನ್ನುವಂತಹ ಛಂದಸ್ಸು. ಎಲ್ಲ ತಿಂಗಳಲ್ಲೂ ಮಾರ್ಗಶಿರ ಮಾಸವೇ ನಾನು ಧನುರ್ಮಾಸ ಅಂತ ಹೇಳ್ತೀವಿ ನೋಡಿ, ಅದು ಸಂಧ್ಯಾಕಾಲ, ಉತ್ತರಾಯಣಕ್ಕೂ ದಕ್ಷಿಣಾಯನಕ್ಕೂ. ಅಲ್ಲಿ ಅವಾಗ ಭಗವಂತ ತನ್ನ ನಿದ್ರೆಯನ್ನು ಬಿಟ್ಟು ಏಳ್ತಾನೆ ಅಂತ ಒಂದು ನಂಬಿಕೆ. ದೇವತೆಗಳು ಆಗ ನಿದ್ರಾಕಾಲವನ್ನು ಸಮಾಪ್ತಿ ಮಾಡಿ ಆವಾಗ ದೇವತೆಗಳಿಗೂ ಕೂಡ ಪ್ರಾತಃ ಕಾಲ ಆರಂಭವಾಗುತ್ತೆ, ಅರುಣೋದಯ ಕಾಲವಾಗುತ್ತೆ ಅವಾಗ. ಹೀಗಾಗಿ ಆ ಮಾರ್ಗಶಿರ ಮಾಸವೇ ನಾನು ಅಂತ ಹೇಳ್ತಾ ಇದ್ದಾನೆ. ಮತ್ತು ಎಲ್ಲ ಋತುಗಳಲ್ಲೂ ನಾನು ಕುಸುಮಾಕರ, ವಸಂತ ಋತು ಅನ್ನುವಂಥದ್ದು ನಾನು. ಹೀಗಾಗಿ ಎಲ್ಲೆಡೆ ಭಗವಂತನ ಸನ್ನಿಧಾನವನ್ನು ನಾವು ಎಲ್ಲಿ ಒಂದು ಬಹಳ ಕೌತುಕಮಯವಾದಂಥದ್ದು ಅಥವಾ ಬಹಳ ಉಪಕಾರಿಯಾದಂಥದ್ದು ಅಥವಾ ಒಂದು ಅತಿ ಪವಿತ್ರವಾದಂಥದ್ದು ಏನಿದೆಯೋ ಸೃಷ್ಟಿಯಲ್ಲಿ ಅದೆಲ್ಲ ಭಗವಂತನ ರೂಪಗಳೇ. ಇದು ಶ್ರೀ ಪರಾಭವ ನಾಮ ಸಂವತ್ಸರ ದಕ್ಷಿಣಾಯನೆ ವರ್ಷ ಋತೌ ಶ್ರಾವಣ ಮಾಸೆ ಶುಕ್ಲ ಪಕ್ಷೆ. ಇಂದು 27ನೇ ತಾರೀಕು ಗುರುವಾರ, ಚತುರ್ದಶಿ ತಿಥಿ ಹಾಗೂ ಇಂದು ಧನಿಷ್ಠ ನಕ್ಷತ್ರ ಮತ್ತು ಇಂದು ರುಜುಪಾಕರ್ಮ ಯಜುರುಪಕರ್ಮ. ಇದು ಯಜುರ್ವೇದದವರಿಗೆಲ್ಲ ಉಪಕರ್ಮ ಇವತ್ತು. ಮತ್ತು ಇಂದು ಹೈಗ್ರೀವ ಜಯಂತಿ, ಹೈಗ್ರೀವ ಅವತಾರವಾದಂತಹ ದಿವಸ. ವೇದಗಳನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಮತ್ತು ವೇದಗಳ ಅರ್ಥವನ್ನು ಬ್ರಹ್ಮನ ಮಾನಸ ಪುತ್ರರಿಗೆ ಉಪದೇಶ ಮಾಡಲಿಕ್ಕೋಸ್ಕರ ಪರಮಾತ್ಮ ಹೈಗ್ರೀವ ರೂಪದಲ್ಲಿ ಪ್ರಾದುರ್ಭವಿಸ್ತಾನೆ. ಅಂತಹ ಪುಣ್ಯಕರವಾದಂತಹ ದಿವಸ, ವೇದಗಳು ಸಂರಕ್ಷಿತವಾದಂತಹ ದಿವಸ ಇಂದು ಧನಿಷ್ಠ ನಕ್ಷತ್ರ. ಮೇಷರಾಶಿಯವರಿಗೆ ಇದು ಅತ್ಯುತ್ತಮವಾಗಿದೆ. ಮಧ್ಯಾಹ್ನದವರೆಗೂ ಕೂಡ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳಿರಬಹುದು. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಮಿತ್ರರಿಂದ ಸಮಾಗಮದಿಂದ ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ ಹಾಗೂ ಧನಾಗಮ ಕೂಡ ಸಾಧ್ಯ. ವೃಷಭ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಅದೃಷ್ಟದ ಪರೀಕ್ಷೆ ನಡೀತಾ ಇದೆ ಅಂತ ಅನ್ನಿಸಬಹುದು. ಆದರೆ ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಕಾರ್ಯಕ್ಷೇತ್ರದ ಜವಾಬ್ದಾರಿಗಳು ಹೆಚ್ಚಾಗಿ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಮೂಡುವುದು. ಮಿಥುನ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ನಾನಾ ರೀತಿಯ ಯೋಚನೆಯಿಂದ ಮನಸ್ಸಿಗೆ ಕ್ಲೇಶವಾಗ್ತಾ ಇರಬಹುದು. ಮಧ್ಯಾಹ್ನವಾದ ನಂತರ ಭಾಗ್ಯೋದಯವಾಗುತ್ತೆ ಮತ್ತು ನಿಮ್ಮ ಸಮಸ್ಯೆಗಳಿಗೆ, ತೊಂದರೆಗಳಿಗೆ ಮಾರ್ಗದರ್ಶನ ಪ್ರಾಪ್ತಿಯಾಗುತ್ತೆ. ಕರ್ಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಎಲ್ಲವೂ ನಿಮ್ಮ ಪರವಾಗಿ ನಿಮ್ಮ ಪ್ರಕಾರದಂತೆ ನಡೀತಾ ಇರುತ್ತೆ. ಆದರೆ ಮಧ್ಯಾಹ್ನವಾದ ನಂತರ ಸ್ವಲ್ಪ ಮನಸ್ಸಿಗೆ ಕ್ಲೇಶವಾಗಬಹುದು. ಮುಖ್ಯವಾದಂತಹ ಜನಗಳಿಂದ ಸಹಕಾರ ಪ್ರಾಪ್ತಿ ಆಗದೆ ಹೋಗಬಹುದು. ಮಧ್ಯಾಹ್ನದ ನಂತರ ಯಾವುದೇ ಮುಖ್ಯ ಮೀಟಿಂಗ್ಗಳಾಗಲಿ ನಿರ್ಧಾರಗಳಾಗಲಿ ಬೇಡ. ಸಿಂಹರಾಶಿಯವರಿಗೆ ಅತ್ಯುತ್ತಮವಾಗಿದ್ದ ದಿನ. ಮಧ್ಯಾಹ್ನವೂ ಕೂಡ ಅನುಕೂಲಕರ, ಬೆಳಗ್ಗೆಯೂ ಅನುಕೂಲಕರ. ಮಧ್ಯಾಹ್ನವಾದ ನಂತರ ನಿಮ್ಮ ವೈಯಕ್ತಿಕ ಜೀವನದಲ್ಲಿ, ದಾಂಪತ್ಯದಲ್ಲಿ ಇತ್ಯಾದಿ ಮತ್ತು ಪಾರ್ಟ್ನರ್ಶಿಪ್ಗಳಲ್ಲಿ ನಿಮಗೆ ಯಶಸ್ಸು ಜಾಸ್ತಿ. ಕನ್ಯಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಇನ್ವೆಸ್ಟ್ಮೆಂಟ್ ಇತ್ಯಾದಿ ವಿಚಾರಗಳು ಹಾಗೂ ಮಕ್ಕಳ ಬಗ್ಗೆ, ಪೋಷಕರಿಗೆ ಯೋಚನೆ ಇತ್ಯಾದಿ ವಿಚಾರಗಳಲ್ಲಿ ತಲೆ ಕೆಡಿಸ್ಕೊಳ್ತಾ ಇರ್ತೀರಿ. ಮಧ್ಯಾಹ್ನವಾದ ನಂತರ ಸಾಮಾಜಿಕ ಚಟುವಟಿಕೆಗಳಲ್ಲಿ ನಿಮಗೆ ಆತ್ಮವಿಶ್ವಾಸ ಪ್ರಾಪ್ತಿಯಾಗಿ ಜಯ ಪ್ರಾಪ್ತಿ, ಶತ್ರುಗಳು ಹಿಮ್ಮೆಟ್ಟುತ್ತಾರೆ. ತುಲಾ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಆಸ್ತಿಪಾಸ್ತಿ ವಿಚಾರಗಳು, ತಾಯಿಯ ಆರೋಗ್ಯ, ಮನೆ ಮತ್ತು ಮನೆಯಲ್ಲಿರುವಂತಹ ಸುಖ ಸಾಮಗ್ರಿ ಇವುಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತಾ ಇರ್ತೀರಿ. ವಾಹನ ಇತ್ಯಾದಿಗಳ ತೊಂದರೆಗಳು, ರಿಪೇರಿ ಇತ್ಯಾದಿಗಳ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ. ಮಧ್ಯಾಹ್ನವಾದ ನಂತರ ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗತ್ತೆ. ವೃಶ್ಚಿಕ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಎಲ್ಲವೂ ನಿಮ್ಮ ಪರವಾಗಿ ಇದೆ. ಆತ್ಮವಿಶ್ವಾಸ ತುಂಬ ಚೆನ್ನಾಗಿದೆ. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ಸ್ವಲ್ಪ ಸೀರಿಯಸ್ ತಿರುವು ದಿನಕ್ಕೆ ಬರಬಹುದು. ಹೀಗಾಗಿ ಪ್ರಮುಖವಾದಂತಹ ವಿಚಾರಗಳು, ತಾಯಿಯ ಆರೋಗ್ಯ, ಮನೆಯಲ್ಲಿರುವಂತಹ ಸಾಮಾನುಗಳು, ವಸ್ತುಗಳು, ಟ್ಯಾಕ್ಸ್ ಡಾಕ್ಯುಮೆಂಟೇಷನ್ ಇತ್ಯಾದಿ ವ್ಯವಹಾರಗಳು, ಆಸ್ತಿಪಾಸ್ತಿ ವಿಚಾರ, ಇದರ ಬಗ್ಗೆ ಗಮನವನ್ನು ಕೊಡಬೇಕಾಗುತ್ತೆ. ಧನುರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕುಟುಂಬದ ಸಮಸ್ಯೆಗಳಲ್ಲಿ ನೀವು ತೊಳಲಾಡ್ತಾ ಇರ್ತೀರಿ. ಕುಟುಂಬದವರಿಗೆ ಸಮಾಧಾನವನ್ನು ಹೇಳೋದು, ಮನೆಯವರ ಬಗ್ಗೆನೇ ಹೆಚ್ಚಿನ ಗಮನವನ್ನು ಕೊಡೋದು, ಇಂತಹ ವಿಚಾರಗಳಲ್ಲಿ ನೀವು ಆಸಕ್ತಿ ತೋರಬೇಕಾಗುತ್ತೆ. ಮಧ್ಯಾಹ್ನವಾದ ನಂತರ ಬಂಧು ಬಾಂಧವರು, ಮಿತ್ರರ ಸಮಾಗಮದಿಂದ ಮನಸ್ಸಿಗೆ ನೆಮ್ಮದಿ, ಆತ್ಮವಿಶ್ವಾಸ ಹೆಚ್ಚಾಗುವುದು. ಮಕರ ರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ನಾನಾ ರೀತಿಯ ಕ್ಲೇಶ, ತೊಂದರೆಗಳು ಮನಸ್ಸಿಗೆ ಕಾಡ್ತಾ ಇರಬಹುದು. ಮಧ್ಯಾಹ್ನವಾದ ನಂತರ ಒಮ್ಮೆಲೆ ನಿಮ್ಮ ಪ್ರೀತಿ ಪಾತ್ರರಿಂದ ನಿಮಗೆ ಸಹಕಾರ ಪ್ರಾಪ್ತಿಯಾಗಿ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಕುಂಭರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ಸ್ವಲ್ಪ ಮಿತ್ರತ್ವಗಳಲ್ಲಿ ತೊಂದರೆ, ಒಡಕುಗಳು ಹಾಗೂ ಮುಖ್ಯವಾದಂತಹ ಕಾರ್ಯಗಳಲ್ಲಿ ಸ್ವಲ್ಪ ಅಡಚಣೆಗಳು ಉಂಟಾಗ್ತಾ ಇರುತ್ತೆ. ಮಧ್ಯಾಹ್ನವಾದ ನಂತರ ಇವೆಲ್ಲವೂ ಪರಿಹಾರವಾಗಿ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ.
ಮೀನರಾಶಿಯವರಿಗೆ ಮಧ್ಯಾಹ್ನದವರೆಗೂ ಕೂಡ ನಿಮ್ಮ ಪರವಾಗಿಯೇ ನಡೆದಿದೆ. ಎಲ್ಲವೂ ಕೂಡ ಇಷ್ಟಾರ್ಥ ಸಿದ್ಧಿ ಎಲ್ಲವೂ ನಡೀತಾ ಇದೆ. ಮಿತ್ರರಿಂದ ಧನಲಾಭ ಕೂಡ ಸಾಧ್ಯ. ಆದರೆ ಮಧ್ಯಾಹ್ನವಾದ ನಂತರ ಇದೇ ಪರಿಸ್ಥಿತಿಗಳು ಸ್ವಲ್ಪ ಸಂಪೂರ್ಣವಾಗಿ ಉಲ್ಟಾದ ಹಾಗೆ, ರಿವರ್ಸ್ ಆ ರೀತಿಯಾಗಿ ಯಾರು ನಿಮಗೆ ಸಹಾಯ ಮಾಡ್ತಾ ಇದ್ರು ಅಂಥವರೇ ದೂರವಿರೋದು, ಮನಸ್ಸಿಗೆ ಇದ್ದಂತಹ ನೆಮ್ಮದಿ ಸಂಪೂರ್ಣವಾಗಿ ಹೊರಟು ಹೋಗೋದು, ಇದ್ದೀರಿ ಮನಸ್ಸಿಗೆ ಭಾವನೆಗಳು ಬರಬಹುದು. ಆದರೆ ಆಧ್ಯಾತ್ಮಿಕವಾಗಿ ಯೋಚನೆ ಮಾಡಿದಾಗ ಇದೆಲ್ಲವೂ ಕೂಡ ಒಂದು ಹೆಜ್ಜೆ ಹಿಂದಿಟ್ಟು ಯೋಚನೆ ಮಾಡಿ ಮುಂದೆ ಹೋಗುವಂತಹ ಒಂದು ಸಣ್ಣದಾದಂತಹ ವಿರಾಮ ಅಂತ ನಿಮಗೆ ಅರ್ಥವಾಗುತ್ತೆ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ ಪಠಣ ಮನನ ಲೇಖನವನ್ನು ಮಾಡೋದ್ರಿಂದ ಜನ್ಮಾಂತರದ ಪಾಪನಾಶ. ಶುಭಮಸ್ತು. ಶ್ರೀಕೃಷ್ಣ ಜಯತೆ.